ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಮಾಡಿದ್ದೆ. ತಿಂಡಿ ಎಲ್ಲ ತಿಂದು ಇವಾಗ ದನಿನ ಮನೆ ಹತ್ರ ಬಂದೆ. ಹಸು ಹೊಡ್ಕೊಂಡಿದ್ರು ನಂದೀಶ್ ಅವರು. ಕುರಿಗೆಲ್ಲ ಹುಲ್ಲು ಹಾಕಬೇಕು, ಕಸ ಹಾಕಬೇಕು. ಏಯ್ ಬಂಗಾರು, ಏನಿದು ಕತೆ ನಿಂದು? ಅಷ್ಟು ತುಂಡ ಹಗ್ಗದಲ್ಲಿ ಕಟ್ಟಾಕಾಯ್ತದ ಅದನ್ನ? ಕಾಲು ತುಳಿತದೆ ಚಿನ್ನಿ. ಏಯ್ ಚೂ, ಎಲ್ಲರೂ ಟೋಪಿ ಹಾಕೊಂಡು ಕುದುರೆ ಓಡಿಸಿದ್ರೆ ನೀನೇನೋ ಮೇಕೆ ಓಡಿಸ್ತಿದ್ಯಾ? ಎಲ್ಲಿ ಕಟ್ತೀರಾ ಅದನ್ನ? ಅಲ್ಲಿ ಕಟ್ತೀರಾ? ಬಿಡಿ ಬಂಗಾರ, ಇದು ಓಡಾಡ್ಲಿ. ಬಿಟ್ಬಿಡಪ್ಪ ಸುಬ್ಬು, ಬಿಟ್ಬಿಡು. ಅದು ಹೋಗಲ್ಲ ಬಿಡು ನೀನು. ಬೇಡ ಬಿಡಪ್ಪ. ಏ ಬಾರಲೇ, ತರ್ಲ ಮಂಚತ್. ಅದೇನು ಮಾಡಲ್ವಲ್ಲ ನಿಂಗೆ ಆಟ. ಬಿಡು, ಬಿಟ್ಬಿಡು ಬಂಗಾರೆ. ಹ್ಞೂ, ಅವನು ಹೋಗಲ್ಲ ಸುಮ್ಮನೆ ಆಚೆಗೆ ಓಡಾಡ್ತಾನ ಅವನು. ಬಾ ಓಡ್ಬಿಡು, ಈ ಕಡೆ ಬಂದ್ಬಿಡು. ಹುಲ್ಲಾಕಣ ಬಾ, ಕಸ ಹಾಕೋಣ ನಾವು. ಅವನು ಹತ್ತುತ್ತಾನೆ ಬಾ. ಅವನಿಗೆ ಮೇಲ್ಕೋಗಂತ ಹೇಳ ಅವನಿಗೆ. ಕೆಲಸ ಮಾಡ್ಕೊಡ್ಬೇಡ, ಸುಮ್ಮನೆ ಈ ಬಟ್ಲಾಗ ಬಿಡು ಅಷ್ಟು ನೀನು. ಏನೋ ಬಂಗಾರಿ, ಕಾಫಿ ಇಲ್ಲ. ಎಲ್ಲಿ ಬೈತಿಯಾ? ಇಸ್ಕೋ, ಏನಾಗಲ್ಲ. ನಿಶಮ್ಮ ಪ್ಲೀಸ್ ಅಲ್ಲ, ನೈಸ್ ಮಾಡುವ. ಎತ್ತು ಮಂಕ್ರಿನ ದೇವ್ರೆ. ಹಾಂ, ಇನ್ನೊಂದು ಬೇಕಾ? ಹಣ್ಣಾಗಿರೋ ಕಿತ್ಕೋ. ಅದು ಇನ್ನೂ ಹಣ್ಣಾಗಿರೋ ಕಿತ್ಕೋ ಬಾ. ಒಂದು ಹಣ್ಣಾಗಿರೋ ಸಿಬಣ್ಣು ಕಿತ್ಕೊಟ್ಲು ವರ್ಷ ಇಲ್ಲೊಂದದ್ದು ನೋಡೆ. ಈ ಕಡೆ ನೋಡು, ಆ ಕಡೆ ಎಲ್ಲ ಒಂದು ದಪ್ಪಗಿತ್ತು. ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ನಾನು 2:30 1 ಗಂಟೆನೇ ಆಗ್ಬಿಡ್ತು. ಎಲ್ಲ ಕೆಲಸ ಮುಗಿಸ್ದೆ. ಕೆಲಸ ಎಲ್ಲ ಆಯಿತು. ಮಧ್ಯಾಹ್ನದ ಊಟನೂ ಆಯಿತು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಊಟ ಎಲ್ಲ ಆಗಿದೆ. ನೆಕ್ಸ್ಟ್ ಡೇಗೆ ಸ್ವಲ್ಪ ಗೊಜ್ಜನ್ನ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಅರ್ಜೆಂಟಲ್ಲಿ ನಾವೆಲ್ಲಾದರೂ ಹೋಗಬೇಕು ಅಂತ ಅಂದಾಗ ಈ ಥರ ಗೊಜ್ಜು ರೆಡಿ ಇದ್ದರೆ ಇದಕ್ಕೆ ಒಗ್ಗರಣೆ ಏನೂ ಕೊಟ್ಟಿಲ್ಲ ನಾನು. ಪೌಡ್ರಲ್ಲಿ ಬಂದಿರುತ್ತಲ್ಲ, ಅದೇ ಕಡಲೆಬೀಜ ಅಷ್ಟೇ ಇರೋದು. ನಾವು ಅರ್ಜೆಂಟಾಗಿ ಹೋಗಬೇಕು ಅಂದಾಗ ಕ್ವಿಕ್ಕಾಗಿ ಅದಕ್ಕೆ ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಕರಿಬೇವು ಮತ್ತು ಬೆಳ್ಳುಳ್ಳಿ, ಬಾಡಿಗೆ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆಲ್ಲ ಆಯಿತು. ಮತ್ತು ಮಿಲ್ಲಿಗೆ ರಾಗಿ ಎಲ್ಲ ಒಂದು ಕಡೆ ಇಡಬೇಕು. ಬಟ್ಟೆ ನೆನೆಸಿದ್ದೀನಿ, ಬಟ್ಟೆ ತೊಳಿಬೇಕು. ಇವಾಗ ಹೆಣ್ಮಕ್ಳು ಮನೇಲಿ ಇದ್ದರೆ ಯಾವ ಬೇಸಿಗೆ, ಮಳೆಗಾಲ, ಚಳಿಗಾಲ ಯಾವಾಗಲೂ ರೆಸ್ಟ್ ಇಲ್ಲ. ಎಲ್ಲ ಟೈಮಲ್ಲೂ ಬರೀ ಕೆಲಸ ಮಾಡೋದು ಅಷ್ಟೇನೇನೆ. ಕೊಡೋದಕ್ಕೆ ಅಂಥೇಳಿ ಅಕ್ಕಿನೆಲ್ಲ ನೀಟಾಗಿ ಒಂದು ಕಡೆ ಇಟ್ಟಿದ್ದೀನಿ. ಇದು ರಾಗಿ. ಇದಕ್ಕೆ ಬರೀ ನಾವು ಉದ್ದಿನಬೇಳೆ ಮತ್ತು ಮೆಂತ್ಯ 1-2 ಹಾಕಬೇಕಷ್ಟೇನೆ. ಇದು 2 ಬಾಕ್ಸ್ ಎಂತಿಗೆ ಅಂದರೆ, ಒಂದು ತಟ್ಟ ರೊಟ್ಟಿ ಮಾಡ್ತೀವಲ್ಲ, ಮಸಾಲೆ ರೊಟ್ಟಿ, ಅದಕ್ಕೆ ಸ್ವಲ್ಪ ನೈಸಿಗಿರಬೇಕಲ್ವ ಹಸಿಟ್ಟು, ಅದಕ್ಕೆ ಕೆಳಗಡೆದು ಬಿಳಿ ರೊಟ್ಟಿಗೆ ಅಂತ ಹೇಳಿ ಮಿಲ್ಲಿಗೆ ಹೋಗಬೇಕು. ನೋಡೋಣ, ಸಂಜೆ ಮೇಲೆ ಹೋದರೆ ಹಾಕ್ಸ್ಕೊಂಬರೋದು.
ಅಲ್ಲೇ ಸ್ವಲ್ಪ ಮಾಗಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ಹಂಗೆ ಮೇಲೆ ಮಾಡಿಸ್ಕೊಂಬರ್ಬೇಕು. ಮತ್ತು ಅತ್ತೆ ರೂಮಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಎಲ್ಲ ತೋರಿಸ್ತೀನಿ. ಬಂದಾಗ ಅಷ್ಟನ್ನೆಲ್ಲ ತೆಗ್ದಿರ್ತೀವಿ, ಜೋಡಿಸೋಣ ಅಂಥೇಳಿ ಎಲ್ಲ ತೆಗ್ದಿಟ್ಟಿದ್ದೀನಿ. ನೀಟಾಗಿ ಅದು ಅಲ್ಲಿವರೆಗೂ ಫುಲ್ಲು ಸಜ್ಜ ಫುಲ್ಲು ಕ್ಲೋಸ್ ಆಗಿಬಿಡುತ್ತೆ. ಅಷ್ಟನ್ನೆಲ್ಲ ಇವಾಗ ಜೋಡಿಸ್ಬೇಕು. ಇದನ್ನೆಲ್ಲ ಜೋಡಿಸಿ ಎತ್ತಿಟ್ಟು ಫಸ್ಟು ರೂಮ್ನ ಕ್ಲೀನ್ ಮಾಡಿ ಆಮೇಲೆ ಬಟ್ಟೆ ತೊಳಿಬೇಕು. ಫೈನಲಾಗಿ ರೂಮ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡೆ, ನೀಟಾಗೆಲ್ಲ ಜೋಡಿಸಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಸರಿ ಬರೋವರೆಗೂ ಯಾವುದನ್ನು ತೆಗಿಯೋದಿಲ್ಲ. ರಜೆ ಮುಗಿಯೋವರೆಗೂ ಅದೆಲ್ಲ ಏನು ಮಾಡೋದು ಬೇಡ ಅಂಥೇಳಿ ಕ್ಲೀನ್ ಮಾಡಿರಲಿಲ್ಲ. ಯಪ್ಪ ಇವಾಗ ಒಂದು ಸ್ವಲ್ಪ ಈ ರೂಮು ನೋಡೋ ಥರ ಆಗಿದೆ. ಬಟ್ಟೆ ಎಲ್ಲ ಒಗ್ದಿದ್ದಾಯಿತು. ತುಂಬ ಅಂದರೆ ತುಂಬಾ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು ನನಗಂತೂ. ಬೇರೆ ಎಲ್ಲ ಕೆಲಸ ಮಾಡ್ಕೋತೀನಿ, ಆದರೆ ಬಟ್ಟೆ ಒಗ್ದಾದ್ಮೇಲೆ ನನಗೆ 10 ನಿಮಿಷನಾದರೂ ಕೂತ್ಕೋಬೇಕು. ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇದೆ ನನಗಂತೂ. ಅದಕ್ಕೆ ನಂದೀಶ್ ಅವ್ರಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಇವಾಗ ನನಗೂ ವಾಷಿಂಗ್ ಮಿಷಿನ್ ಬೇಕು ತಕ್ಕೊಡಿ ಅಂಥೇಳಿ. ಅವ್ರು ತಕ್ಕೊಡ್ತೀನಿ ಅಂದಾಗ ನನಗೆ ಇಷ್ಟ ಇರಲಿಲ್ಲ ತೆಗೆಸ್ಕೊಳ್ಳೋದಕ್ಕೆ. ಆದರೆ ಇವಾಗ ನನ್ನ ಆರೋಗ್ಯ ಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ತೊಗೋಬೇಕು ಅಂತ ಅನಿಸಿದೆ. ನೋಡೋಣ, ಆದಷ್ಟು ಬೇಗ ತೊಗೋಬೇಕು. ಹಂಗೆ ಅಲ್ವಾ ಹೆಣ್ಮಕ್ಳು, ಅವ್ರ ಯಜಮಾನ್ರುಗಳು ತಕ್ಕೊಡ್ತೀನಿ ಅಂದಾಗ ನಮ್ಗೆ ಇಷ್ಟ ಇರಲ್ಲ, ನಮಗೆ ತೆಗೆಸ್ಕೋಬೇಕು ಅಂತ ಅಂದಾಗ ಅವ್ರಿಗೆ ತಕ್ಕೊಡೋ ಮೂಡಿರಲ್ಲ. ಕೆಲಸ ಎಲ್ಲ ಆಯಿತು. ಇವಾಗ ಗೊಬ್ಬರ ಒತ್ತಾಕೋದಕ್ಕೆ ಕೆಲಸದವ್ರು ಬಂದಿದ್ದಾರೆ. ಅವ್ರಿಗೆ ನಿಂಬೆಹಣ್ಣು ಜ್ಯೂಸ್ ಬೇಕಂತೆ. ಜ್ಯೂಸ್ ಮಾಡಿಕೊಟ್ಬಿಟ್ಟು ಇವಾಗ ಹೊಲ್ದ ಹತ್ರ ಹೋಗಬೇಕು. ಎಲ್ಲ ಲೇಡೀಸೇ ಬಂದಿದ್ದಾರಂತೆ. ಅದಕ್ಕೆ ನಂದೀಶ್ ಅವ್ರು ಹೇಳ್ತಾಯಿದ್ರು, ನೀನು ಎಂತಕ್ಕೆ ಆಗ್ತೀಯ, ಬಂದು ನೋಡಿ ಅವ್ರ ಪಕ್ಕ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನನ್ನು ರೇಗಿಸ್ತಾಯಿದ್ರು. ಇವಾಗ ಜ್ಯೂಸ್ ಮಾಡ್ಕೊಂಡು ಹೋಗ್ತೀನಿ ಅವ್ರಿಗೆ. ಹೊಲ್ದ ಹತ್ರ ಹೋಗಿ ಎಲ್ಲ ಹೊಡ್ಕೊಂಬಂದು ಹಾಲು ಕರೆದಾಕಿ ಎಲ್ಲ ಕೆಲಸ ಆಯಿತು. ಇವಾಗ ಅಡುಗೆ ಮಾಡಬೇಕು. ಹೆಣ್ಮಕ್ಳಿಗೆ ಕೆಲಸ ಮುಗಿಯೋದೇ ಇಲ್ಲ. ಫಸ್ಟ್ ಹಣ್ಣು ಬಿಟ್ಟಿದೆ ನಮ್ಮದ್ರಲ್ಲಿ, ಡ್ರ್ಯಾಗನ್ ಫ್ರೂಟು. ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಆಲ್ರೆಡಿ ನವಿಲು ಸ್ಟಾರ್ಟ್ ಆಗಿದೆ ನೋಡಿ. ಹಣ್ಣಾಗೋದ್ರವರೆಗೂ ಬಿಟ್ಬಿಟ್ಟಿದ್ದಾರೆ ನಂದೀಶ್ ಅವರು. ನವಿಲು ಆಲ್ರೆಡಿ ಒಂದು ಸ್ವಲ್ಪ ಅದು ಟೇಸ್ಟ್ ನೋಡಿದೆ ಅವಾಗಲೇ. ಅದಕ್ಕೆ ಅದನ್ನು ಕಟ್ ಮಾಡಿಕೊಂಡು ತಿನ್ನೋಣ ಅಂತ. ಫಸ್ಟ್ ಹಣ್ಣು ಫಸ್ಟ್ ಸರಿ ನಾವು ಕಟ್ ಮಾಡಿದಾಗ ನನ್ನ ಬರ್ಡೇ ಟೈಮಲ್ಲಿ ಹಣ್ಣು ಬಂದಿತ್ತು. ನನ್ನ ಬರ್ಡೇ ದಿನವೇ ನಂದೀಶ್ ಅವರು ಅದನ್ನು ಮೆಮೊರಿಬಲ್ ಆಗಿರಲಿ ಅಂತ ಹೇಳಿ ಕಟ್ ಮಾಡಿಸಿದ್ದು. ಇವಾಗ ತುಂಬ ಬೇಗನೆ ಬಂದಿದೆ. ಫ್ರೂಟ್ಸ್ ಕಟ್ ಮಾಡಬೇಕು, ಕಟ್ ಮಾಡಿ ತಿನ್ನೋಣ, ನೋಡೋಣ ಟೇಸ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಹಣ್ಣು ಆಗಿದೆ. ನಾನು ಫಸ್ಟು ಪಿಂಕ್ ಅಂತ ವೈಟ್ ಅಂತ ಅಂದ್ಕೊಂಡೆ ಅದು ಹಣ್ಣಾದಾಗ. ಆಮೇಲೆ ನಂದೀಶ್ವರಿಲ್ಲ ಪಿಂಕು, ಅವರೇ ವೈಟ್ ಅಂತ ಅಂದ್ಕೊಂಡಿದ್ದು. ನಾನು ಹತ್ರ ಹೋಗಿ ನೋಡಿದೆ, ಆಮೇಲೆ ಪಿಂಕು. ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ನಂದೀಶ್ವರ್ ಕೊಡೋಣ ರೀ. ಹೆಂಗೆ ಸ್ಪೂನಲ್ಲೇ ತಿಂತೀರಾ? ಕಟ್ ಮಾಡಲಿಲ್ಲ, ಅದು ಮುಂದೆ ಸ್ವಲ್ಪ ಹೋದಂಗೆ ಆಗಿತ್ತು. ತಾಳಿ ಆಯ್ತು, ಇಟ್ಕೊಳ್ಳಿ. ಮುದ್ದೆ ರೆಡಿಯಾಗಿದೆ. ನಂದೀಶ್ ಅವರು ಬೋಂಡನೋ ಬಜ್ಜಿನೋ ಬೇಕು ಅಂದರು, ಹಾಗಾಗಿ ಅವ್ರಿಗೆ ಬೋಂಡ ಮಾಡಿಕೊಟ್ಟಿದ್ದೀನಿ. ಬೋಂಡ ಅಂದರೆ ತುಂಬ ಇಷ್ಟ ಅವ್ರಿಗೆ. ಇವಾಗ ಊಟ ಮಾಡಬೇಕು. ಊಟ ಮಾಡಿ ಒಂದು ರೌಂಡ್ ವಾಕ್ ಮಾಡಿ ಹಸು ಎಲ್ಲ ಕಟ್ಟಾಕಬೇಕು. ಬೇರೆ ಕೆಲಸ ಎಲ್ಲ ಆಗಿದೆ. ಹಸು ಒಂದು ಕಟ್ಟಾಕಿ ಮಲ್ಕೋಬೇಕು. ಇವತ್ತಾದರೂ ಬೇಗ ಮಲ್ಕೊಳ್ಳೋಣ ಅಂತ ಪ್ರತಿದಿನ ಲೇಟ್ ಆಗ್ತಾಯಿದೆ. ನೋಡೋಣ ಇವತ್ತಾದರೂ ಬೇಗ ಮಲ್ಕೊಳ್ಳೋದಕ್ಕಾಗುತ್ತಾ ಏನೋ ಅಂತ. 2 ನಿಮಿಷ ಅಡುಗೆ ಮೇಲೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಶೆಕೆ ಆಗ್ತಾಯಿದೆ. ಈ ಬೇಸಿಗೆ ಟೈಮಲ್ಲಿ ಇದೊಂದು 2 ನಿಮಿಷ ಹೆಣ್ಮಕ್ಳು ಒಲೆ ಮುಂದೆ ನಿಂತ್ಕೊಂಡು, ಅಂದರೆ ಗ್ಯಾಸ್ ಮುಂದೆ ನಿಂತ್ಕೊಂಡು ಏನೂ ಅಡುಗೆ ಮಾಡೋದಕ್ಕೆ ಆಗೋಲ್ಲ. ಬೆಳಗ್ಗೆ ಬೇಗ ಮಾಡ್ಕೋಬೇಕು. ನೈಟಲ್ಲಂತೂ ನೈಟಲ್ಲೂ ಬೇಗ ಮಾಡ್ಕೊಬಿಡ್ಬೇಕು. ಫಸ್ಟ್ ಅವ್ರಿಗೆ ಊಟಕ್ಕೆ ಬಿಡಿಸ್ಕೊಟ್ಬಿಡ್ತೇನೆ. ಊಟ ಎಲ್ಲ ಆದಮೇಲೆ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.